ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪನಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಪ್ತಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ವೈ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಕುಟುಂಬಂ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಾಂ ಮಾ ಕೃತಾಃ ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧನುಪಾಚಾರ್ಯಾನ್ ತತ್ವಜ್ಞಾನಾರ್ಥ ಸಿದ್ಧೈ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಸೇಢ ಸನ್ಮಂಗಲಾನಿ ಸಂತು. ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪುಟುತರೆ. ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ. ಅದ್ಯ ಶ್ರೀಕೃಷ್ಣ ಚಾರಿತ್ರ ಮಂಜರಿ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಇಲ್ಲಿಯವರೆಗೂ ಶ್ರೀಕೃಷ್ಣ ಚಾರಿತ್ರ ಮಂಜರಿಯ 27ನೇ ಶ್ಲೋಕದ ಮೊದಲನೇ ಲೈನದವರೆಗೂ ನಾವು ಚಿಂತನೆಯನ್ನು ಮಾಡಿದ್ದೇವೆ.
ಕಲಿಯುಗದ ಕಾಮಧೇನು ಕಲ್ಪತರುಗಳು, ಕಲಿಯುಗದ ಕಲ್ಪವೃಕ್ಷಗಳು, ಮಂತ್ರಾಲಯ ಪ್ರಭುಗಳು, ರಾಯರು ಬೇಡಿದ್ದೆಲ್ಲ ಕೊಡ್ತಾರೆ. ಅದು ಎಲ್ಲಕ್ಕಿಂತ ಹೆಚ್ಚು ಭಗವಂತನ ಮಹಿಮೆಯ ಜ್ಞಾನ ಕೊಟ್ಟು ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತಾರೆ. ಆದ್ದರಿಂದಲೇ ಬಹುಶಃ ಮೋಕ್ಷ ಪ್ರದಾತ ಅನ್ನೋ ರಾಘವೇಂದ್ರನ್ನ ವಿದ್ಯತೆ ಅಂತ ತಿಳ್ಕೊಂಡು ಅಂತೇಳಿ ಅಪ್ಪಣ್ಣಾಚಾರ್ಯ ಅಂದಿರ್ಬೋದು. ನಿನ್ನಿನ ದಿವಸ ಸುಧಾಮನ ಬಗ್ಗೆ ಪರಮಾತ್ಮ ತೋರಿದ ಕೃಪೆಯ ಕಥಾಭಾಗವನ್ನು ನಾವು ಕೇಳಿದ್ದೇವೆ. ಭಗವಂತನಿಗೆ ತನ್ನ ಭಕ್ತರ ಬಗ್ಗೆ ಕಾಳಜಿ. ಭಗವಂತನಿಗೆ ವಿಚಾರ ಬಂತು, ಅಶ್ವಮೇಧ ಯಜ್ಞ ಮಾಡಬೇಕು ಅಂತ ತಿಳ್ಕೊಂಡು. ಆದರೆ ಪರಮಾತ್ಮನ ಕೃಷ್ಣಾವತಾರದ ಕಾರ್ಯದ ಶೆಡ್ಯೂಲ್ ಬಹಳ ಬಿಸಿ, ಪೂರ್ ಪ್ಯಾಕ್ಡ್. ಅದಕ್ಕೋಸ್ಕರವೇ ದೇವಲೋಕದಿಂದ ಒಂದು ಕುದುರೆಯನ್ನು ತರಿಸಿ, ಆ ಕುದುರೆ ಸಂಪೂರ್ಣ ಪೃಥ್ವಿಯನ್ನು ತಿರುಗಿ ಬರಬೇಕಾಗಿದ್ದರೆ, ಭಾರತ ದೇಶವನ್ನು ತಿರುಗಿ ಬರಬೇಕಾಗಿದ್ದರೆ 1 ವರ್ಷ ಹಿಡಿತಿತ್ತು ಆಗಿನ ಕಾಲದಲ್ಲಿ. ಪರಮಾತ್ಮನ 1 ವರ್ಷ ಒಂದೇ ಕಡೆ ಕೂತು ಹೋಮ ಹವನ ಯಜ್ಞ ಯಾಗ ಮಾಡುವಷ್ಟು ಅವಕಾಶ ಎಲ್ಲಿದೆ? ಭಕ್ತರ ಉದ್ಧಾರಕ್ಕೆ ಯಾವಾಗಲೂ ಕಟಿಬದ್ಧನಾದಂಥ ಪರಮಾತ್ಮನಿಗೆ 1 ನಿಮಿಷವೂ ಸಮಯವಿಲ್ಲ ಇಲ್ಲಿ ಮನುಷ್ಯ ರೂಪದಿಂದ ಬಂದಾಗ. ಇಂಥ ಸಮಯದಲ್ಲಿ ಕೃಷ್ಣ ಆ ಕುದುರೆಗೆ ಹೇಳಿದ, ಇಂಥ ಒಂದು ಭಗವಂತನಿಗೆ ಟೈಮ್ ಎಲ್ಲಿದೆ? ಅದಕ್ಕೆ ಅವನು ಪ್ರದ್ಯುಮ್ನಾದಿಗಳಿಗೆ ಹೇಳ್ದ, ಇದು 24 ತಾಸಿನೊಳಗೆ ಸಂಪೂರ್ಣ ಪೃಥ್ವಿ ತಿರುಗಿ ಬರ್ತದೆ, ನೀವು ಅಷ್ಟು ಫಾಸ್ಟ್ ಅದರಿಂದ ಹೋಗ್ಬೇಕು. ಚಿಂತೆ ಅದ್ಭುತ ಸಾಮರ್ಥ್ಯ ಪರಮಾತ್ಮಂದು. ಅವನ ಮನಸ್ಸಿಗೆ ಯಾವ ಸತ್ಯ ಸಂಕಲ್ಪ, ಆ ಸಂಕಲ್ಪಾನುಸಾರವಾಗಿ ಕಾರ್ಯವನ್ನು ಮಾಡ್ತಕ್ಕಂಥ ಮಹಾನ್ ಭಾವ. ಅಂಥ ಶ್ರೀಹರಿ 1 ದಿವಸದ ಅಶ್ವಮೇಧ ಯಜ್ಞವನ್ನು ಮಾಡಿದ್ರು. ಅದಕ್ಕೋಸ್ಕರ ಎಲ್ಲರೂ, ಎಲ್ಲ ಆಗಿನ ಕಾಲದ ಎಲ್ಲ ರಾಜರು ಬಂದಿದ್ರು, ಪಾಂಡವರು ಪ್ರತಿಯೊಬ್ಬರು ಬಂದಿದ್ರು. ಸ್ವಲ್ಪ ಕಲ್ಪನೆ ಮಾಡಿ, ಭಗವಂತ ಎಷ್ಟು ಭಕ್ತರನ್ನು ಉದ್ಧಾರ ಮಾಡಿರಬಹುದು ಕಲ್ಪನೆ ಮಾಡಿಕೊಳ್ಳಿ. ಭಗವಂತನಿಗೆ ತನ್ನ ತಂದೆಯ ಕಡೆಯಿಂದ ಎಲ್ಲ ಯಜ್ಞ ಮಾಡಿಸ್ಬೇಕು, ಕೊಡಬೇಕು. ಅವನಿಗೆ ತಂದೆ ಇಲ್ಲ, ತಾಯಿ ಇಲ್ಲ, ಯಾರೂ ಇಲ್ಲ. ಆದರೆ ತಪಸ್ಸು ಮಾಡಿ ನಾನು ನಿನ್ನ ತಂದೆ ಆಗಬೇಕು, ನಿನ್ನ ಮಗನಾಗ ಕುಂತುಕೊಂಡು ಅಂತೇಳಿ ಕೇಳಿಕೊಂಡ ಆ ವಸುದೇವನ ಕಡೆಯಿಂದ ಎಲ್ಲ ಯಜ್ಞ ಮಾಡಿಸ್ಬೇಕಾಗಿ. ಕೃಪಾ ಪರಮಾತ್ಮನಿಗೆ. ಆದರೆ ಅವನಿಗೆ ಎಷ್ಟು ಭಕ್ತರನ್ನು ಉದ್ಧಾರ ಮಾಡಬೇಕಾಗ್ಯದ, ಟೈಮ್ ಇಲ್ಲ. ಎಲ್ಲರನ್ನೂ ಕರೆದಿದ್ದಾನೆ, ತನ್ನ ಅತ್ಯಂತ ಸಾಮರ್ಥ್ಯ ತೋರಿಸಿದ್ದಾನೆ. ನಾನು ನಿಮ್ಮಂಥ ಮನುಷ್ಯನಲ್ಲ, ಮನುಷ್ಯರ ರೂಪದಿಂದ ಬಂದೇನೆ ನಿಮ್ಮೆದುರಿಗೆ, ಮನುಷ್ಯರಂತೆ ಕಾಣಿಸ್ತೇನೆ. ನಾನು ಮನುಷ್ಯರ ಶರೀರವೂ ನಂದಲ್ಲ. ನಾ ಅವತಾರದಲ್ಲಿಯೂ ನನ್ನ ರೂಪ ಇದು ಅಪ್ರಾಕೃತ. ಇಂಥ ಅಪ್ರಾಕೃತ ರೂಪಿಯಾಗಿರ್ತಕ್ಕಂಥ ನಾನು ನಿಮಗೆ ಅನುಗ್ರಹ ಮಾಡೋದಕ್ಕೋಸ್ಕರ ಬಂದೀನಿ ಅನ್ನೋದನ್ನು ತಿಳಿಸ್ತಾ, ತನ್ನ ಚಿಂತ್ಯಾದ್ಭುತ ಸಾಮರ್ಥ್ಯ ತೋರಿಸಾಗ್ತಾ ಆಗುವಾಗ ಅವನು ದೀಕ್ಷಿತನಾಗಿದ್ದ. ಆ ಸಂದರ್ಭದಲ್ಲಿ ಆಗ ಒಬ್ಬ ಬ್ರಾಹ್ಮಣ ಅಲ್ಲಿಗೆ ಬಂದ.
ಅವನ ಹೆಸರು ತೃಣಪೂಗಧರ ಅಂತ ತಿಳ್ಕೊಂಡಂತೇಳಿ. ಅವನ ಕೈಯಲ್ಲಿ ಹುಲ್ಕೊಂಡು ಬಹುಶಃ ಹುಲ್ಲಿನ ಗಂಟು ಹಿಡ್ಕೊಂಡು ಬಂದಿದ್ದ. ಬಂದು ಕೃಷ್ಣನಿಗೆ ಅದ, ಕೃಷ್ಣ ನನಗೊಂದು ಸಹಾಯ ಮಾಡಪ್ಪ ಅಂತ ತಿಳ್ಕೊಂಡಂತ. ಕೃಷ್ಣ ಹೇಳ್ದ, ನಾನು ನಿಮ್ಮಂಥವ್ರು ಸಹಾಯ ಮಾಡೋ ಸಲುವಾಗಿ ಎಲ್ಲೇ ಇದ್ದೇನೆ, ನನ್ನ ಅವತಾರನೇ ಅದಕ್ಕೋಸ್ಕರ ಅದ, ಏನು ಬೇಕು ಕೇಳು ಅಂತ ತಿಳ್ಕೊಂಡಂತ ಹೇಳ್ದ. ಇಲ್ಲ ಕೃಷ್ಣ, ಇಲ್ಲಿ ತನಕ ನನ್ನ 3 ಮಕ್ಕಳು ಹುಟ್ಟಿದ ಕ್ಷಣಕ್ಕೆ ಮಾಯ ಆಗ್ಲಿಕ್ಕಿರ್ತಾವ, ಎಲ್ಲಿ ಹೋಗ್ತಾವೋ ಗೊತ್ತಿಲ್ಲ. ನನ್ನ ಹೆಂಡತಿ ಪ್ರಸವ ಆಗ್ತದ, ಕೂಸು ಅಳ್ತಾವ, ಸೂಲಿಗೆತ್ತಿ ಕೂಸನ್ನ ತೊಗೊಂಡು ಅದನ್ನು ಸ್ನಾನ ಮಾಡಿಸಿ ಮಲಗಿಸ್ತಾಳ, ಪಟ್ ಮಾಯವಾಗಿಬಿಡ್ತಾವ. ಈಗ ಸದ್ಯಕ್ಕೆ ಬಹುಶಃ ಇವತ್ತು ರಾತ್ರಿ ಅಥವಾ ನಾಳೆ ಸಿಕ್ಕಲ್ಲ ನನ್ನ ಹೆಂಡತಿ ಪ್ರಸವ ಸಂದರ್ಭ ಅದು, ಅದಕ್ಕೋಸ್ಕರ ನೀ ಬಂದು ನನ್ನ ಮಗನ ಸಂರಕ್ಷಣೆ ಮಾಡು. ಭಗವಂತನ ಪ್ಲ್ಯಾನೇ ಬೇರೆ, ಅವನು ಕೂತಲ್ಲೇ ಬೇಕಾದ ಪ್ಲ್ಯಾನ್ ಮಾಡ್ಬೋದು. ಆದರೆ ಅವತ್ತು ಪ್ಲ್ಯಾನ್ ಪರಮಾತ್ಮಂದೇನು ಅಂತ ತಿಳ್ಕೊಂಡಂತಂದರೆ, ತನ್ನ ಭಕ್ತನಾದ ಅರ್ಜುನನಿಗೆ ಮಹಾಭಾರತ ಯುದ್ಧದಲ್ಲಿ ಗೆದ್ದಿದ್ದ ನನ್ನ ಸಮನಾಗಿರ್ತಕ್ಕಂಥ ಧನುರ್ಧರರೇ ಯಾರಿಲ್ಲ, ನನ್ನ ಸಮನಾದ ವೀರರೇ ಯಾರೂ ಇಲ್ಲ. ಒಮ್ಮೊಮ್ಮೆ ಮನಸ್ಸಿನಲ್ಲಿ ಕೃಷ್ಣ ಬಲರಾಮಗಿಂತಲೂ ನಾನು ಶ್ರೇಷ್ಠ ಗ್ರೇಟ್ ಅಂತ ತಿಳ್ಕೊಂಡಂತನೂ ಅಹಂಕಾರ ಬಂದಿತ್ತು. ಭಗವಂತನೇ ಬಹಳ ಪ್ರಿಯನಾದ ವ್ಯಕ್ತಿ ಅರ್ಜುನ. ಭಗವದ್ಗೀತೆಯಲ್ಲಿ ಸ್ಪಷ್ಟ ಹೇಳ್ತಾನೆ, ನನಗೆ ಪ್ರಿಯನಾದಪ್ಪ ವ್ಯಕ್ತಿಯಪ್ಪ ನೀನು. ತನ್ನ ಪ್ರಿಯನಾದ ವ್ಯಕ್ತಿ ತಪ್ಪು ಹಾದಿಗೆ ಹೋಗೋದು ಭಗವಂತನಿಗೆ ಸರಿ ಕಾಣಿಸ್ಲಿಲ್ಲ. ವೈಶಿಷ್ಟ್ಯವೂ ಇದೆ. ಅವನಿಗೆ ಏದಮಾನದ್ವಿಟ ಅಂತ ಒಂದು ಹೆಸರು. ಯಾರು ನಿಮ್ಮ ಮಕ್ಕಳಿಗೆ ಹೆಸರಿಟ್ಟು ನೋಡೋಣ. ಏದಮಾನದ್ವಿಟ್ ಹೆಂಗೆ ಕರಿತೀರಿ? ಏದಮಾನದ್ವಿಟ ಅಂತ ಕರಿತಾರೋ, ಏದ ಅಂತ ಕರಿತಾರೋ, ಮಾನ ಅಂತ ಕರಿತಾರೋ, ಅದು ಪರಮಾತ್ಮನ ಹೆಸರಿದೆ. ಯಾರು ತಮ್ಮ ಯೋಗ್ಯತೆಗಿಂತಲೂ ಹೆಚ್ಚು ಪುಣ್ಯ ಗಳಿಸ್ತಾರೆ ಅವರಿಗೆ ಆ ಪುಣ್ಯದ ಫಲ ಭೋಗಿಸ್ಲಿಕ್ಕೆ ಆಗಂಗಿಲ್ಲ. ಹೇಗೆ ಆಂಟಿಬಯೋಟಿಕ್ ಅವರ ವಯಸ್ಸು ತೂಕ ನೋಡಿ 100 to 250, 500, 600 ಈ ರೀತಿ ಕೊಡ್ತಾರೆ. ಹೆಚ್ಚಿಗೆ ಕೊಟ್ಟರೆ ಸಹನ ಆಗಂಗಿಲ್ಲ. ಹಂಗೆ ಯೋಗ್ಯತೆ ಮೀರಿದ ಪುಣ್ಯನೂ ಕೂಡ ಆ ವ್ಯಕ್ತಿಗೆ ತಪ್ಪು ದಾರಿ ಕರ್ಕೊಂಡು ಹೋಗ್ತದೆ. ಪರಮಾತ್ಮ ಅದನ್ನು ಕಡಿಮೆ ಮಾಡಿ ಮತ್ತು ಸರಿಯಾಗಿರ್ತಕ್ಕಂಥ ನಾರ್ಮಲ್ ಮಾಡಿ ಅವರು ತಮ್ಮ ಉತ್ತಮ ಸಾಧನೆಗೆ ಅನುಕೂಲ ಆಗಲಿ ಅಂತ ಹೇಳಿ ಪರಮಾತ್ಮ ಉಪಕಾರ ಮಾಡ್ತಾನೆ. ಅರ್ಜುನ್ ಪುಣ್ಯನೂ ಸ್ವಲ್ಪ ಹೆಚ್ಚಾಗಿತ್ತು, ಅದ್ರ ಜೊತೆ ಅಹಂಕಾರ ಬಂದಿತ್ತು. ಕೃಷ್ಣ ಹೇಳಿದ ಬ್ರಾಹ್ಮಣಿಗೆ, ಇವತ್ತು ಆಗಂಗಿಲ್ಲಪ್ಪ, ಮುಂದಿನ ಸಲ ಮಗ ಹುಟ್ಟಿದಾಗ ನೋಡು. ಈಗ ನಾನು ಯಜ್ಞದಲ್ಲಿ ದೀಕ್ಷಿತನಾಗಿದ್ದೇನೆ. ಯಜ್ಞದಲ್ಲಿ ದೀಕ್ಷಿತನಾದ ವ್ಯಕ್ತಿ ಅವನು ಆ ಯಜ್ಞ ಶಾಲೆ ಬಿಟ್ಟು ಬೇರೆ ಕಡೆ ಹೋಗಬಾರ್ದು. ನಮ್ಮಲ್ಲೂ ನಾವು ಹೋಮ ಮಾಡಿದಾಗ ಯಜಮಾನರಿಗೆ ಸಂಕಲ್ಪ ಮಾಡಿಸ್ತೇವೆ. ಮೊದಲು ನಾವು ಅವರನ್ನು ದೀಕ್ಷಿತರನ್ನಾಗಿ ಮಾಡ್ತಿದ್ವಿ. ಅವ್ರ ಕೈಯಲ್ಲಿ ರಕ್ಷಾ ಕವಚ ಕಟ್ಟು ಇಲ್ಲೇ ಕೂತ್ಕೊಟ್ರೆ ಅಂತೇಳಿ. ಆದರೆ ಯಜಮಾನ್ ಒಂದೇ ಕಡೆ ಕೊಡೋಂಗಿಲ್ಲ. ಯಾರೋ ಬಂದು ಬರ್ರಿ ಬರಿದವ್ರು ಇಲ್ಲಿ ದೇವ್ರನ್ನ ಬಿಟ್ಬಿಡ್ತಾರೆ, ಅವ್ರನ್ನ ಕರೀಲಿಕ್ಕೆ ಹೋಗ್ತಾರೆ. ಅದನ್ನ ಈಗ ನಾವು ಅವ್ರ ದೀಕ್ಷಿತರನ್ನೇ ಮಾಡೋಂಗಿಲ್ಲ. ಆ ದೀಕ್ಷಾ ನಾವೇ ತೊಗೊಂಡ್ಬಿಡ್ತೀವಿ. ಯಾಕೆ? ದೀಕ್ಷಿತನಾದ ವ್ಯಕ್ತಿ ಜಾಗ ಬಿಟ್ಟು ಹೋಗ್ಬಾರ್ದು. ಅದರಿಂದ ಬರೆಯಕ್ಕೆ ಆಗಂಗಿಲ್ಲ ಅಂತ ತಿಳ್ಕೊಂಡ ಬ್ರಾಹ್ಮಣ ಸಿಟ್ಟು ಬಂತು. ಕೃಷ್ಣ ದೇವರು ಅಂತ ಎಲ್ಲರೂ ಹೊಗಳ್ತಾರ, ವಿಶ್ವರೂಪ ತೋರಿಸಿ ಅಂತ.
ನಿನಗೆ ಇಲ್ಲೊಂದು ರೂಪದಿಂದ ಇನ್ನೊಂದು ರೂಪದಿಂದ ನಮ್ಮನೆಗೆ ಬಂದು ಸಂರಕ್ಷಣೆ ಮಾಡ್ಲಿಕ್ಕೆ ಬಂದೇ ಬರ್ತದೆ. ಬೇಕಂತಲೇ ಬರಂಗಿಲ್ಲ ನೀನು. ಅಥವಾ ಏನು ನ್ಯಾಗ ಹೇಳ್ತೀಯ ಬಂದು ಹಿಂಗ್ಯಾಕೆ ಮಾಡ್ತೀಯ ಯಾರು ಗೊತ್ತು. ಎಂಥ ದೇವರಪ್ಪ ನೀನು ಅಂತ ತಿಳ್ಕೊಂಡು ಅಂತೇಳಿ ಬೇಕೋತ್ ಹೊರಟ. ಅಷ್ಟರಲ್ಲಿ ಅರ್ಜುನ ಬಂದ. ಯಾಕೋ ಏನಾಯಿತು, ಯಾಕೆ ಬೇಲೆ ಕತ್ತಿ ಕೃಷ್ಣನ್ನ? ಆಗ ಅವ ಹೇಳ್ದ, ಇಲ್ಲ ಮತ್ತು ನನ್ನ ಮಗ ಈಗ ಹೋಗ್ತಾನ ಮಾಯವಾಗಿ. ಎಷ್ಟೋ ಮಂದಿ ಕೇಳಿದೆ, ಯಾರೂ ಆಗಂಗಿಲ್ಲ ಅಂತಂದರು. ಕೃಷ್ಣನ ಕಡೆ ಬಂದಿದ್ದೆ, ಅವನು ದೀಕ್ಷಾದಲ್ಲಿ ಕೂತಾನಂತ ಪಾಪ. ಮತ್ತು ನಾನು ನಿನಗೆ ವಿಶ್ವರೂಪ ತೋರಿಸೇನಲ್ಲ, ಅನೇಕ ರೂಪ ತಗೋಬೋದಲ್ಲ, ಬೇಕಂತ ಬರಂಗಿಲ್ಲ ಅಂತ ಲೆಕ್ಕತಾನ. ಅರ್ಜುನ ಹೇಳ್ದ, ನಾ ಬರ್ತೇನೆ ನಡಿ, ನಿನ್ನ ಮಗನ ಉಳಿಸ್ತೇನೆ. ಬ್ರಾಹ್ಮಣಂದ ನಿನ್ನ ಕಡೆಯಿಂದ ಏನಾಗ್ತದ, ಕೃಷ್ಣನ ಕಡೆಯಿಂದ ಆಗಂಗಿಲ್ಲ ಅಂತ ತಿಳ್ಕೊಂಡು ಅಂತೇಳಿ ನೆವ ಹೇಳಿ ಸುಮ್ಮ ಕೂತಾನ. ನಾನು ಹಣೆವಾರ ಹಂಗೆ ಅದ, ಕೃಷ್ಣನೇ ಆಗಂಗಿಲ್ಲ ಅಂತ ತಿಳ್ಕೊಂಡು ಅಂತೇಳಿ ಕೂತಾನ. ನೆವ ಹೇಳಿ ನಿನ್ನ ಕಡೆಯಿಂದ ಏನಾಗ್ತದೆ ಅಂತ ತಿಳ್ಕೊಂಡು ಅಂತೇಳಿ ಅರ್ಜುನ ಹೇಳ್ದ, ನಾನು ಏನೇನು ತಿಳ್ಕೊಂಡೆ, ಕೃಷ್ಣ ದನಕಾಯವ, ಎಂದಾದ್ರೂ ಯುದ್ಧ ಕಲ್ತಾನೇನು, ಎಂದಾದ್ರೂ ಬಾಣ ಗಿಣ ಬಿಟ್ಟು ಗೊತ್ತದೆ ನಮಗೆ. ಅವ ಹಳ್ಳಿಯೊಳಗೆ ಬೆಳೆದವ, ಬೆಣ್ಣೆ ಕಳ್ತನ ಮಾಡಿ, ರಾಸಕ್ರೀಡೆ ಆಡಿ, ಮಜಾ ಮಾಡಿ, ಗೋಗಳನ್ನು ಕಾಯ್ದವನು. ಕಂಸನನ್ನು ಕೊಂದ ರಾಜ ಆಗ್ಯಾನೇನು, ರಾಜ ಉಗ್ರಸೇನ. ಅವನಕ್ಕಿಂತ ನಾನು ಮಹಾಶ್ರೇಷ್ಠ ಧನುರ್ಧಾರಿ ಆಗಿದ್ದೀನಿ. ನಿನ್ನ ಮಗನ ಸಂರಕ್ಷಣೆ ಮಾಡ್ತೀನಿ, ಬಾ ನಡಿ. ಆಯ್ತಪ್ಪ ಬಾ, ಆದರೆ ಕರಾರ್, ನಿನ್ನ ಕಡೆಯಿಂದ ನನ್ನ ಮಗನನ್ನು ಸಂರಕ್ಷಣೆ ಮಾಡ್ಲಿಕ್ಕೆ ಆಗಲಿಲ್ಲ ಅಂತಂದ್ರೆ ನೀನು ಪ್ರಾಯಶ್ಚಿತ್ತ ಮಾಡ್ಕೋತಾರೆ. ಏನಾರು ನನ್ನ ವಿಶ್ವಾಸ ಬರಬೇಕಾಗಿತ್ತು ಅಂದ್ರೆ ನೀನಾದ್ರು ಪ್ರತಿಜ್ಞೆ ಮಾಡಬೇಕು. ಅರ್ಜುನ ಅಂತ ನನ್ನ ಕಡೆಯಿಂದ ಆಗದೇ ಇರ್ತಕ್ಕಂಥ ಯಾವುದಿಲ್ಲೋ, ಒಂದು ವೇಳೆ ಆಗಲಿಲ್ಲ ಅಂತ ತಿಳ್ಕೊಂಡಂತಂದ್ರೆ ನಿನ್ನ ಎದುರಿಗೇನೆ ನಾನು ಅಗ್ನಿ ಪ್ರವೇಶ ಮಾಡ್ತೇನೆ. ಇದು ಅರ್ಜುನಂದೊಂದು ಸ್ಪೆಷಾಲಿಟಿ. ಕೆಲವರು ಒಂದೇ ಥರದ್ದು ಯಾವಾಗಲೂ ಒಂದೇ ಥರದ್ದು ಮಾತಾಡಬೇಕಿರ್ತದೆ. ನನ್ನ ಕಡೆಯಿಂದ ಆಗಲಿಲ್ಲ ಅಂತಂದ್ರೆ ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ. ಅಲ್ಲಿ ಹೇಳಿದ್ದ, ಜಯದ್ರಥನ್ ಕೊಡ್ಲಿಕ್ಕೆ ಆಗಲಿಲ್ಲ ಅಂತಂದ್ರೆ ನಾನು ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ ತಿಳ್ಕೊಂಡಂತ. ಹಾಗೆ ನಡಿ ಅಂತ ಅರ್ಜುನ ಬಂದ. ಅವ್ರ ಸಂಪೂರ್ಣ ಮನೆ ಸರ ಬಾಣಗಳಿಂದ ದೊಡ್ಡ ಕವಚ ಕಟ್ಟಿಬಿಟ್ಟು ಕೋಟೆಗೋಡೆ. ಅರ್ಜುನ ಅನುಮತಿ ಇಲ್ಲದೆ ಒಂದು ಸಣ್ಣ ಸೊಳ್ಳಿ ಒಳಗೆ ಹೋಗುವಂಗಿಲ್ಲ. ಆಗ ಒಂದರ ಮೇಲೆ ಒಂದು ಬಾಣಗಳನ್ನು ಮಾಡಿ ಪ್ಯಾಕ್, ಸಂಪೂರ್ಣ ಮನೆಯನ್ನು ಪ್ಯಾಕ್ ಮಾಡಿಬಿಟ್ಟ. ನಸಿಕಲು ಕೂಸುಟ್ಟು ಅಳು ಕೇಳಿಸ್ಲಿಕ್ಕತ್ತು. ಒಳಗಿನ ಬ್ರಾಹ್ಮಣ ಹೇಳ್ದ, ಅರ್ಜುನ, ಕೂಸು ಉಳ್ದದು ಅಳ್ಲಿಕ್ಕತ್ತದ, ಚಂದದ ನೋಡಿ, ನಾನು ಸುಲ್ಗಿತ್ತ ತಂದು ತೋರಿಸ್ಯಾಳ ಅಂತ ತಿಳ್ಕೊಂಡಂತ ಹೇಳುವಷ್ಟರಲ್ಲೇ ಕೈಯಾಗಿದ್ದ ಕೂಸು ಮಾಯ ಆಗ್ಬಿಡ್ತು. ಮಾಯದ ಕಣಕ್ಕೆ ಬ್ರಾಹ್ಮಣ ಸೆಟ್ ಮಾಡಿ, ಅರ್ಜುನ ಮಾಯ, ಕೂಸಿನ ಸಂರಕ್ಷಣೆ ಮಾಡ್ಲಿಕ್ಕೆ ಆಗಲಿ ನಿನ್ನ ಕಡೆಯಿಂದ. ಅದೇ ಹಂಗಾಯ್ತು. ಎಲ್ಲೂ ಹೊರಗೆ ಯಾರೂ ಹೋಗಿಲ್ಲ, ಸೊಳ್ಳಿನೂ ಒಂದು ಹೊರಗೆ ಹೋಗಿಲ್ಲ, ನೊಣಾನು ಹೊರಗೆ ಹೋಗಿಲ್ಲ. ನಿನ್ನ ಮಗ ಹೆಂಗೆ ಹೋದ, ಯಾರು ಕರ್ಕೊಂಡು ಹೋದ್ರು ಅದೆಲ್ಲ ನನಗೆ ಗೊತ್ತಿಲ್ಲ. ಪ್ರತಿಜ್ಞೆ ಮಾಡಿದ್ದೆಲ್ಲ ಅಗ್ನಿ ಪ್ರವೇಶ ಮಾಡು. ಇನ್ನು ಪ್ರತಿಜ್ಞೆ ಮಾಡಿದ್ಮೇಲೆ ಪರಿಪಾಲನೆ ಮಾಡಬೇಕಲ್ಲ. ಅದ್ರ ಸಲುವಾಗಿ ಆಯ್ತಪ್ಪ, ಕಟ್ಟಿಗೆ ತರಿಸಿ ಕೊಡು. ಕಟ್ಟಿಗೆ ಇಟ್ಟು ಒಡ್ಡದ, ಬೆಂಕಿ ಹಚ್ಚಿದ, ಆಯ್ತು ನನ್ನ ಹಣೆ ಬರ ಎಷ್ಟೇ ಅಂತ ತಿಳ್ಕೊಂಡಂತೆ ಪ್ರದಕ್ಷಿಣೆ ಹಾಕಿದ. ಅಷ್ಟೊತ್ತಿಗೆ ಅಷ್ಟು ಮರುದಿವಸ ಆಗಿತ್ತು. ಬೇಗನೆ ಪೂರ್ಣಾಹುತಿಯನ್ನು ಮುಗಿಸ್ಕೊಂಡು ಅವಭೃತ ಸ್ನಾನ ಮಾಡಿ, ಉಳಿದವ್ರಿಗೆ ಅವಭೃತ ಸ್ನಾನ ಮಾಡಿಸಿ ಕೃಷ್ಣ ಬಂದೇ ಬಿಟ್ಟ. ಅರ್ಜುನ್ ನಿಲ್ಲು,
ಅಹಂಕಾರ ಪಟ್ಟರೆ ಹಿಂಗಾಗ್ತದೆ. ನಾನು ಕೂಸನ್ನು ತಂದ್ಕೊಂಡು ನಡಿ ಅಂತೇಳಿ ತನ್ನ ರಥನ ತಗೊಂಡು ಬಂದಿದ್ದ ಕೃಷ್ಣ. ಆ ನಂತರ ಆ ರಥದಲ್ಲಿ ಬ್ರಾಹ್ಮಣನನ್ನು ಕುಡಿಸ್ಕೊಂಡ, ಅರ್ಜುನನನ್ನು ಕೂಡಿಸ್ಕೊಂಡು ಹೊರಟು. ರಥ ನೆಲದ ಮೇಲೆ ಆಕಾಶ ಕೊಡ್ತೀವಿ ಮೇಲೆ ಭೂಲೋಕ, ಭೋರ್ಲೋಕ, ಸ್ವರ್ಲೋಕ, ಮಾರುಲೋಕ, ಜನೋಲೋಕ, ತಪೋಲೋಕ ದಾಟ್ ಅನಂತಾಸನದ ಅಮುಕ್ತ ಸ್ಥಾನದಲ್ಲಿ ಬಂತು. ಮಧ್ಯದಲ್ಲಿ ಲೋಕಾಲೋಕ ಪರ್ವತ, ಒಂದು ಕಡೆ ಬೆಳಕು, ಒಂದು ಕಡೆ ಬರೀ ಕತ್ತಲು. ಆ ಬರೀ ಕತ್ತಲು ಚಾಲುವಾದ ಕ್ಷಣಕ್ಕೇನೆ ಕುದುರೆಗೆ ದಾರಿ ಹೆಂಗೆ ಗೊತ್ತಾಗಬೇಕು? ಕೃಷ್ಣ ತನ್ನ ಚಕ್ರ ಮುಂದೆ ಬಿಟ್ಬಿಟ್ಟ. ಚಕ್ರ ಮುಂದೆ ಹೋಗ್ತಿ, ಬೆಳಕು ತೋರಿಸ್ತಿತ್ತು, ಇದು ಹೋಗ್ತಿತ್ತು. ಬರೇ ಕೃಷ್ಣ ಬ್ರಾಹ್ಮಣ ಬಾಯಿ ತೆಗೆದು ಕಣ್ಣು ಬಿಟ್ಕೊಂಡು ನೋಡ್ತಾ ಇದ್ರು. ಎಲ್ಲ ಮಹಿಮ ಎಂಥದ್ದೇನು, ಎಲ್ಲಿ ಹೊಂಟಿವಿ, ಏನು ಮಾಡ್ತೀವಿ ಅಂತ. ಅನಂತಾಸನಕ್ಕೆ ಬಂದು ಅಲ್ಲಿರ್ತಕ್ಕಂಥ ಶೇಷಧಾಯಿ ಆಗಿರ್ತಕ್ಕಂಥ ಅನಂತ ಪದ್ಮನಾಭನನ್ನು ತೋರಿಸಿ, ಈಗ ಬರ್ತೀನಿ ನಾನು ಅಂತ ತಿಳ್ಕೊಂಡು ಅಂತೇಳಿ ಇಲ್ಲೇ ನಿಂದಿರಿ, ಮುಂದೆ ಬರ್ಲಿಕ್ಕೆ ನಿಮ್ಗೆ ಆಗಂಗಿಲ್ಲ ಅಂತ ತಿಳ್ಕೊಂಡು ಅಂತೇಳಿ ತಾನು ಹೋಗಿ ಆ ಅನಂತ ಪದ್ಮನಾಭನಲ್ಲಿ ಐಕ್ಯವನ್ನು ಹೊಂದಿದ. ಓ, ಕೃಷ್ಣ ಮತ್ತು ಅನಂತ ಪದ್ಮನಾಭ ಇಬ್ಬರು ಒಂದೇ. ಅಷ್ಟಲ್ಲಿ ಮತ್ತೆ ಆ ರೂಪದಿಂದ ಹೊರಗೆ ಬಂದ. ಅಲ್ಲಿರುವ 4 ಕೂಸುಗಳನ್ನು ಕರ್ಕೊಂಡ್ಬಂದ. 3 ಮೊದಲು ಹೋಗಿದ್ದು, ಈಗ 1 ಹೊತ್ತು ಹೋಗಿತ್ತು. 4 ಕೂಸುಗಳನ್ನು ಕರ್ಕೊಂಡ್ಬಂದ. ಬಂದು ರಥೊಳಗೆ ಕೂಡಿಸಿ ಬ್ರಾಹ್ಮಣ ಕೂಡಿಸಿ, ನಿನ್ನ ಮಕ್ಕಳನ್ನು ತಗೋ ಅಂತ ಹೇಳಿ ಪರಮಾತ್ಮ ಅರ್ಜುನನ ಅಹಂಕಾರವನ್ನು ಕಡಿಮೆ ಮಾಡಬೇಕು, ತನ್ನ ಮಹಿಮಾ ತೋರಿಸ್ಬೇಕು ಅಂತ ತಿಳ್ಕೊಂಡು ಅಂತ ಹೇಳಿ ತನ್ನ ಚತುರ್ವ್ಯೂಹ ರೂಪದ ಒಂದು ರೂಪದಿಂದ ಆ ಶಿಶುಗಳಲ್ಲಿ ಸನ್ನಿಹಿತನಾಗಿ ಅವ್ರನ್ನ ಶಿಶುಸಹಿತ ಅನಂತಾಸನ ಕರ್ಕೊಂಡು ಬಂದಿದ್ದ. ಕೃಷ್ಣ ಮತ್ತೆ ರಥ ವಾಪಸ್ ತಗೊಂಡ್ಬಂದ. ಬ್ರಾಹ್ಮಣಿಗೆ ಅವ್ರ ಮನೆಯಾಗಿ ಬಿಟ್ಟ, ನೀನು ಕೂಸುಗಳನ್ನು ಸಂರಕ್ಷಣೆ ಮಾಡ್ಕೋಪ ಅಂತ ತಿಳ್ಕೊಂಡಂತೇಳಿ. ಆ ನಂತರ ಕೃಷ್ಣ ಅರ್ಜುನ ಕೇಳ್ದ, ಎಲ್ಲೆಲ್ಲಿ ಹೋಗಿದ್ದು ಗೊತ್ತದೇನು? ಎರಡು ದೂರ ಹೋಗಿದ್ದು ನಿನ್ಗೆ ಗೊತ್ತದೇನು? ಕೃಷ್ಣ ಏನು ಗೊತ್ತಿಲ್ಲ. ಮತ್ತೆ ಹೇಳಿದೆ ನೀನು, ಕೃಷ್ಣ ದನಕಾಯವ, ಅವಾಗೇನು ಬರ್ತದ, ನನಗೆ ಅವನಿಗಿಂತ ಭಾಳ ಬರ್ತದೆ ಅಂತ ತಿಳ್ಕೊಂಡಂತೇನು ಹೇಳ್ದಿಲ್ಲ. ಇಲ್ಲ ಕೃಷ್ಣ, ತಪ್ಪಾಯಿತು, ಕ್ಷಮಿಸ್ಬಿಡು ಕೃಷ್ಣ. ಏನೋ ಅಹಂಕಾರ ಭರದಿಂದ ಹೇಳಿದೆ, ನನ್ನ ಅಹಂಕಾರ ಮುರಿದು ಬರೋಬ್ಬರಿ ಬುದ್ಧಿ ಕಲಿಸಿದ ಕೃಷ್ಣ. ಕೃಷ್ಣ ಇದೆ ಯಾವಾಗಲೂ ಮನುಷ್ಯ ಕಂಬಳಿ ಇದ್ದಷ್ಟು ಕಾಲು ಚಾಚಬೇಕು. ಅರ್ಜುನ ಸಫಲತೆ ಸಿಕ್ತು ಅಂತ ತಿಳ್ಕೊಂಡು ಅಂತೇಳಿ, ನಾನೇ ಸರ್ವಜ್ಞ ಅಂತ ತಿಳ್ಕೊಂಡು ಅಂತೇಳಿ ಅಹಂಕಾರ ಪಡಬಾರ್ದು ಅಂಥೇಳಿ ತಾನು ಖಗೋಲ, ಒಂದು ಲೋಕದಿಂದ ಒಂದು ಲೋಕ ಎಷ್ಟು ಯೋಜನೆ ಇದೆ, ಮತ್ತೊಂದು ಯೋಜನೆ ಹೇಗಿದೆ, 7 ಸಮುದ್ರಗಳು 7 ದ್ವೀಪಗಳು ದಾಟಿ ಆನಂತರ ಕ್ಷೀರ ಸಮುದ್ರದ ಬದಲಿರ್ತ ಅನಂತಾಸನವರೆಗೂ ಕರ್ಕೊಂಡು ಹೋಗಿದ್ದ. ಅದಕ್ಕಿಂತ ಮೊದಲು ಇದನ್ನು ಲೋಕಾಲೋಕ ಪರ್ವತವನ್ನು ದಾಟಿ ಕರ್ಕೊಂಡು ಹೋಗಿದ್ದ. ಎಲ್ಲ ಭೂಗೋಳ ವರ್ಣನೆ ಮಾಡ್ತಾನೆ. ಇಷ್ಟು ವಿಸ್ತಾರದ ಸೃಷ್ಟಿ ಅಂತಿಕೊಂಡು ಹೇಳಿದಾಗ ಅದು ಅರ್ಜುನ ಅವನಿಗೆ ಶರಣಾಗತನಾಗ್ತಾನೆ. ಎಷ್ಟು 24-25 ಮಿನಿಟ್ ಕೇಳಿರಲ್ಲ, ಇಷ್ಟೆಲ್ಲ ವಿಷಯ ನಾನು ಆದರೂ ಸಂಕ್ಷೇಪ ಮಾಡಿದ್ದೀನಿ. ವಿಚಾರ ರಾಘವೇಂದ್ರ ಸ್ವಾಮಿಗಳು ಒಂದೇ ಲೈನ್ದೊಳಗೆ ಹೇಳ್ತಾರೆ, ಕುರುವನ್ ಕರ್ಮಾಶ್ವಮೇಧಂ ನಿಜ ಭವನಮಯೋ ದರ್ಶಯಿತ್ವಾ ಅರ್ಜುನಾಯ.
ಅರ್ಜುನನಿಗೆ ಅನಂತ ರೂಪಿಯಾದ ಪರಮಾತ್ಮ ಎಷ್ಟು ಸ್ಪಷ್ಟವಾಗಿ ಕಾಣಿಸಿದ್ದು ಬ್ರಾಹ್ಮಣಿಗೆ ಅಷ್ಟಿಲ್ಲ, ಯೋಗ್ಯದಾನ ಸರ್ವ ಕಾಣಿಸಿಲ್ಲ ಅಷ್ಟೇ. ಪುತ್ರಾನ್ ವಿಪ್ರಾಯ ದತ್ವಾ, ಆ ಮಕ್ಕಳನ್ನು ಬ್ರಾಹ್ಮಣಿಗೆ ಒಪ್ಪಿಸಿಬಿಟ್ಟ ಪರಮಾತ್ಮ. ಯಾವುದೋ ಬ್ರಾಹ್ಮಣ, ಇವನು ರಾಜಾದಿರಾಜ, ನನಗೇನು ಸಂಬಂಧ ಇಲ್ಲ ಹೋಗುವಂತಂದೇನು ಇಲ್ಲ. ರಾಜರು ಹೇಗಿರ್ಬೇಕು, ಪರಮಾತ್ಮ ಎಷ್ಟು ದಯಾಳು, ಪರಮಾತ್ಮ ಎಷ್ಟು ಕರುಣಾ ಸಮುದ್ರ ಅಂತ ಅನ್ನೋದನ್ನು ಇಲ್ಲಿ ತೋರಿಸಿಕೊಟ್ರು. ಸಹ ಸಹಜಮಸೋ ದಂತವಕ್ತ್ರಂ ನಿಪಾತ್ಯ, ಇನ್ನೊಂದು ವಿಕೆಟ್ ಬಾಕಿ ಇತ್ತು. ಎಲ್ಲ ವಿಕೆಟ್ ಪರಮಾತ್ಮ ಅಲ್ಲೊಂದಿಲ್ಲ ತೊಗೊಂಡ್ಬಿಟ್ಟಿದ್ದ. ಮಹಾಭಾರತ ಯುದ್ಧಗಂತೂ ಹೆಚ್ಚಿನ ವಿಕೆಟ್ಗಳು ಬಿದ್ದೋಗ್ಬಿಟ್ಟದು. ಅದು ಇನ್ನೊಂದು ವಿಕೆಟ್ ಉಳಿದಿತ್ತು, ಶಿಶುಪಾಲನ ತಮ್ಮ ದಂತವಕ್ರ. ಕರುಶಾಂತಿಕೊಂಡ್ ಅಂತ ಹೇಳಿ ಒಂದು ಪ್ರದೇಶ, ಆ ಪ್ರದೇಶಕ್ಕೆ ಅಧಿಪತಿ. ಶಿಶುಪಾಲನಷ್ಟೇ ಅಹಂಕಾರಿ, ನನ್ನ ಸಮಾನ ಯಾರೂ ಇಲ್ಲ ಅಂತ ತಿಳ್ಕೊಂಡಂತೇಳಿ. ಇಂಥ ಸಂದರ್ಭದಲ್ಲಿ ಕೃಷ್ಣ ಬಲರಾಮನನ್ನು ನೋಡಿ ಇವರ ಮೇಲೆ ಆಕ್ರಮಣ ಮಾಡಿದ. ಆಕ್ರಮಣ ಮಾಡಿದ ಕ್ಷಣಕ್ಕೇನೆ ಬಲರಾಮ ಅವನಿಗೆ ಹಿಂಗೆ ಏಟ ಕೊಟ್ಟನಲ್ಲ, ಓಡ್ಲಿಕ್ಕೆ ಚಾಲು ಮಾಡಿದ. ಕೃಷ್ಣ ಅವನನ್ನು ಬೆನ್ನಟ್ಟಿದ. ಬೆನ್ನಟ್ಟು ಸಮುದ್ರದ ಕಡೆ ಹೋದ. ಹೋಗಿ ಸಮುದ್ರದಾಗ ಹಾರಿದ, ಅಲ್ಲಿ ರಕ್ಷಣೆ ಮಾಡಬೇಕು ಅಂತೇಳಿ. ಕೃಷ್ಣ ಜಿಗಿದೊಂದು ತಲೆಗೆ ಒದ್ದು ಬಿಟ್ರೆ ಆ ಸಮುದ್ರದೊಳಗಿರ್ತಕ್ಕಂಥ ದೊಡ್ಡ ಮೊಸಳೆ ಬಾಯಾಗಿ ಬಿದ್ದು ಸತ್ತೋಗ್ಬಿಟ್ಟ ಅಂತ. ಅಲ್ಲಿಂದ ಒಂದು ಬಂತು ನೋಡ್ರಿ, ಒಂದು ತೇಜ್ ಬಂತು, ಕೃಷ್ಣಲ್ಲಿ ಸೇರ್ಕೊಂಡ್ಬಿಡ್ತು. ಮತ್ತೆ ಕೇಳೋರು, ಆ ತೇಜ ಇಲ್ಲಿ ಬಂತು, ಏನಿದು? ಅದಕ್ಕೋಸ್ಕರ ಹೇಳಿದರು, ಜಯ ವಿಜಯರ ಶಾಪದ ಕೊನೆಯ ಶರೀರ ಶಿಶುಪಾಲ ಮತ್ತು ದಂತವಕ್ರ. ತನ್ನದೇ ಆದ ದ್ವಾರಪಾಲಕರು, ಆ ದ್ವಾರಪಾಲಕರನ್ನು ತನ್ನ ಹತ್ರ ಕರ್ಕೊಂಡು ಬಂದಿದ್ದ. ಪರಮಾತ್ಮ ತನ್ನಲ್ಲಿ ಕರೆದುಕೊಂಡು ಮತ್ತು ತನ್ನ ದೇಶದ ತನ್ನ ಲೋಕದಲ್ಲಿ ಸ್ಥಾಪನೆ ಮಾಡಿದ್ದ. ತಪ್ಪು ಮಾಡಿದರೂ ಪ್ರಾಯಶ್ಚಿತ್ತಕ್ಕೆ ತಯಾರಾಗಿರ್ತಕ್ಕಂಥ ಅವ್ರಿಗೆ ಪ್ರಾಯಶ್ಚಿತ್ತ ಕೊಡಿಸಿ ಅವರನ್ನು ಪರಮಾತ್ಮ ಉದ್ಧಾರ ಮಾಡಿದ. ಹೌದು, ಪರಮಾತ್ಮ ಕರುಣಾ ಸಮುದ್ರ. ಪಾಪ ಮಾಡಿದರೆ ಅಷ್ಟೇ ಕಠೋರ ಶಿಕ್ಷೆ ಅನುಭವಿಸು ಅಂತಕೊಂಡು ಅಂತ ಹೇಳ್ತಾನೆ. ಅದು ಬಂದು ಉದ್ಧಾರ ಮಾಡ್ತಾನೆ. ಇಂಥ ಪರಮಾತ್ಮ ಪ್ರಾಪ್ಯ ತದ್ವಾರಕಾಂ ಸ್ವಾಂ ಸಮವತು ವಿಹರನ್ ಉದ್ಧವ ಯೋಕ್ತ ತತ್ವ. ಅಲ್ಲಿ ಕೊನೆಯ ವಿಕೆಟ್, ಕೊನೆ ಅಸುರ, ಒಳ್ಳೆಯ ಅಸುರ ಆಗಿನ ಕಾಲಕ್ಕೆ ಇದ್ರು. ಇನ್ನು ಈ ಕೊನೆಯ ಅಸುರ ಭಗವದ್ವೇಷಿ, ಇವನನ್ನು ಸಂಹಾರ ಮಾಡಿದ ಪರಮಾತ್ಮ. ಸಂಹಾರ ಮಾಡಿ ಪರಮಾತ್ಮ ವಿಚಾರ ಮಾಡಿದ. ಆಯ್ತು, ಎಲ್ಲ ಭೂಭಾರವನ್ನು ಹರಣ ಮಾಡದಂತೆ ಆಯಿತು. ಭಗವದ್ಗೀತಾ ಉಪದೇಶ, ಭೀಷ್ಮಾಚಾರ್ಯರಲ್ಲಿ ಸನ್ನಿಹಿತನಾಗಿದ್ದುಕೊಂಡು ಸಕಲ ಧರ್ಮಗಳ ಉಪದೇಶ, ಶಾಂತಿ ಪರ್ವ ಮತ್ತು ಅನುಶಾಸನ ಪರ್ವದಲ್ಲಿ ಉಪದೇಶ ಮಾಡಿ ಪರಮಾತ್ಮ ಆಯಿತು, ಪರಿತ್ರಾಣಾಯ ಸಾಧೂನಾಂ, ಸಜ್ಜನರ ಸಂರಕ್ಷಣೆ ನಾನು ಮಾಡಿದೆ, ವಿನಾಶಾಯ ಚ ದುಷ್ಕೃತ, ದುಷ್ಟರನ್ನು ಪೂತನೆಯಿಂದ ಪ್ರಾರಂಭ ಮಾಡಿ ದಂತವಕ್ರನವರೆಗೆ ಅನೇಕ ದುಷ್ಟರನ್ನೆಲ್ಲ ಸಂಹಾರ ಮಾಡಿ
ಧರ್ಮ ಸಂಸ್ಥಾಪನೆ, ಭಗವದ್ಗೀತಾ ಉಪದೇಶಾದಿಗಳನ್ನು ಧರ್ಮ ಸಂಸ್ಥಾಪನೆ ಮಾಡಿ ನನ್ನ ಅವತಾರ ಕಾರ್ಯ ಮುಗಿಯಿತು. ಇನ್ನು ಪರಂಧಾಮಕ್ಕೆ ಹೋಗಬೇಕು. ಅದಕ್ಕಿಂತ ಮೊದಲು ಕೃಷ್ಣ ವಿಚಾರ ಮಾಡಿದ. ಏನು? ನನ್ನ ಯದುಕುಲ ಅಂತ ತಿಳ್ಕೊಂಡಂತೇನಿದೆ, ಆ ಯದುಕುಲವನ್ನು ವಿನಾಶ ಮಾಡಬೇಕು ಅಂತ ನಿಶ್ಚಯ ಮಾಡಿ ಯದುಕುಲದ ಉಪಸಂಹಾರ ಆಗಬೇಕು. ರಕ್ಷನ್ ಲೋಕಾನ್ ಸ್ವಾನ್ ನಿಜ ಜನ ವಯಸಾನಂದಕಾರಿ ನಿರಸ್ತಾವದ್ಯ. ಪರಮಾತ್ಮ ಏನದು ಭಗವಂತನ ಲೀಲೆ? ಏನದು ಭಗವಂತನ ವೈಶಿಷ್ಟ್ಯ? ತನ್ನ ಯದುಕುಲವನ್ನೇ ತಾನೇ ಉಪಸಂಹಾರ ಮಾಡಬೇಕೆ? ಹೌದು, ಪರಮಾತ್ಮ ಏನೇನಿದ್ದಾನೆ ಮಾಡ್ರಿ, ಹೇಗಿದ್ದಾನೆ? ಸೃಷ್ಟಿ ಸ್ಥಿತಿ ಲಯನು ಮಾಡ್ತಕ್ಕಂಥವನು. ಯಾಕೆ ತನ್ನವರನ್ನ ಉಪಸಂಹಾರ ಯಾಕೆ ಮಾಡಬೇಕು? ಆಟ ಸಲುವಾಗಿ ಭೂಲೋಕ ಅಂತಿಕೊಂಡಂತ ಗ್ರೌಂಡ್ ಹುಡುಕಿದ್ದ ಪರಮಾತ್ಮ. ಭೂಲೋಕದ ಗ್ರೌಂಡ್ನಲ್ಲಿ ತಾನು ಸ್ಟಂಪು, ಬ್ಯಾಟು, ಬಾಲು, ಅಂಪೈರು, ಆ ಕಡೆಗೆ 11 ಮಂದಿ, ಈ ಕಡೆಗೆ 11 ಮಂದಿ, ಇನ್ನೆಲ್ಲ ದರ್ಶಕರು ಮತ್ತು ಎಕ್ಸ್ಟ್ರಾಗಳು ಎಲ್ಲರನ್ನು ಗೂಡಿದ ಕೃಷ್ಣಾವತಾರ ಅಂತ ಅರ್ಥದಲ್ಲಿ ಕ್ರಿಕೆಟ್ ಆಟ ಆಡಿದ ಯಾರು ಇವನ ಕಡೆಗೆ ಲಕ್ಷ್ಯ ಕೊಟ್ಟರು, ತಮ್ಮ ಲಕ್ಷ್ಯದ ಕಡೆಗೆ ಲಕ್ಷ್ಯ ಕೊಟ್ಟರು, ತಮ್ಮ ಉದ್ದೇಶಗಳ ಲಕ್ಷ್ಯ ಕೊಟ್ಟರು, ಅವ್ರ ಕಡೆಯಿಂದ 66 4 ಹೊಡಿಸಿ ಸೆಂಚುರಿ ಮಾಡಿಸಿ ಅವರನ್ನು ಉದ್ಧಾರ ಮಾಡಿದ. ಯಾರು ತನ್ನ ಕಡೆ ಲಕ್ಷ್ಯ ಕೊಡಲಿಲ್ಲ ಅಂದರೆ ಬಾಲ್ ಕಡೆಗೆ ಲಕ್ಷ್ಯ ಕೊಡಲಿಲ್ಲ, ಅವರನ್ನು ಔಟ್ ಮಾಡಿದ. ಆ ನಂತರ ಆಟ ಮುಗೀತು, ಮ್ಯಾಚ್ ಮುಗೀತು, ಪಾಂಡವರು ಗೆದ್ರು, ಪರಮಾತ್ಮ ಗೆಲ್ಲಿಸಿದ. ಇನ್ನೆಲ್ಲರೂ ತಮ್ಮ ತಮ್ಮ ಮನೆಗೆ ಹೋಗ್ಬೇಕಲ್ಲ. ಯದುಕುಲದ ಉಪಸಂಹಾರ ಅಂತ ತಿಳ್ಕೊಂಡಂತಂದ್ರೆ ಪರಮಾತ್ಮನ ಆಟಕ್ಕದಲ್ಲಿರ್ತಕ್ಕಂಥ ಏನು ಆಟದಲ್ಲಿ ಭಾಗವಹಿಸಿದವರು, ಅದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು, ಆನಂತರ ಶ್ರೋತೃಗಳು, ದರ್ಶಕರು ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋಗೋದು, ಇದೇ ಉಪಸಂಹಾರ. ದೇವತೆಗಳನ್ನೆಲ್ಲ ಯಾದವರೆಲ್ಲರೂ ದೇವತೆಗಳು ಪರಮಾತ್ಮನ ಸೇವೆಗೋಸ್ಕರ ಬಂದಿದ್ರು. ಪರಮಾತ್ಮನ ಬಳಗದವರಾಗಿ ಅದಾದರೂ ಹುಟ್ಟಿದ್ರು. ಮಕ್ಕಳಾಗಿ ಮೊಮ್ಮಕ್ಕಳಾಗಿ ಎಲ್ಲ ರೀತಿಯಾಗಿರ್ತಕ್ಕಂಥ ಅಣ್ತಮ್ಮಂದರಾಗಿ ಸೋದರಳೆಯರಾಗಿ ಒಟ್ಟು ಪರಮಾತ್ಮನ ಬಳಗದವರಾಗಿ ಎಲ್ಲರೂ ಅವತರಿಸಿದ್ರು. ಅವರವರಿಗೆ ಅವರವರ ಪಾತ್ರ ಕೊಟ್ಟಿದ್ದ ಪರಮಾತ್ಮ. ನೀನು ಬೌಲಿಂಗ್ ಮಾಡಬೇಕು, ನೀನು ಏನಂತಾರೆ ವಿಕೆಟ್ ಕೀಪರ್ ಆಗಬೇಕು, ನೀನು ಫಾಸ್ಟ್ ಬಾಲರ್ ಆಗಬೇಕು, ನೀನು ಸ್ಪಿನ್ ಬಾಲರ್ ಆಗಿರ್ಬೇಕು, ಎಲ್ಲ ಅವರವರ ಕೆಲಸ ಕೊಟ್ಟು ಅವ್ರ ಕಡೆಯಿಂದ ಮಾಡಿಸಿದ ಪರಮಾತ್ಮ. ಆಯ್ತು, ನಿಮ್ಮ ಮನೆಗೆ ಹೋಗ್ರಿ ಅಂತ ಹೇಳ್ತಾರೆ. ಆಟ ಮುಗಿದ ಮೇಲೆ ಗ್ರೌಂಡ್ ಮೇಲೆ ಎಲ್ಲರೂ ಯಾರು ಉಳಿತಾರೇನು? ಉಳಂಗಿಲ್ಲ. ಆಟ ಮುಗಿದ ಮೇಲೆ ತಮ್ಮ ತಮ್ಮ ಮನೆಗೆ ಹೋಗೋದಕ್ಕೇನು ಉಪಸಂಹಾರ ಅಂತ ತಿಳಿಸ್ತದೆ. ನಮ್ದು ಆಟ ಮುಗೀತದ, ಇಂತೆಷ್ಟು ವಯಸ್ಸು ಅಂತ ಇಟ್ಟಿರ್ತಾನೆ. ಆಟ ಮುಗಿದ ಕ್ಷಣಕ್ಕೇನೆ ಕರ್ಕೊಂಡು ಹೋಗ್ಬಿಡ್ತಾನೆ ಪರಮಾತ್ಮ. ನಡಿ, ಬೇರೆ ಆಟಕ್ಕೆ ಹಚ್ತೇನೆ ನಡಿ ಅಂತ ಕೂಡ. ಭಗವಂತ ಅರ್ಜುನನಿಗೆ ಭಗವದ್ಗೀತೆಯನ್ನು ಉಪದೇಶ ಮಾಡಿದ. ಅದನ್ನು ಜಗತ್ತಿನಲ್ಲಿ ಅಜರಾಮರವನ್ನಾಗಿ ಮಾಡಿದ.
ಆ ನಂತರ ಕಲಿಯುಗ ಬರಬೇಕಲ್ಲ. ಯಾಕಂತಂದರೆ ಒಂದು ಶಾಸ್ತ್ರದ ನಿಯಮದ, ಭಗವಂತ ಯಾವ ವಂಶದಲ್ಲಿ ಅವತರಿಸ್ತಾನೆ ಮುಂದೆ 100 ಜನರೇಷನ್ವರೆಗೂ ಆ ಕುಲದಲ್ಲಿ ಮಹಾನ್ ಭಕ್ತರು ಹುಡ್ತಾರೆ. ಜಗತ್ತಿಗೆ ಧರ್ಮ ಪ್ರಚಾರ ಮಾಡ್ತಾರೆ. ಇನ್ನು ಕೃಷ್ಣನ 100 ಜನರೇಷನ್ ಉಳಿಸಿದರೆ ಕಲಿಯುಗ ಹೆಂಗೆ ಪ್ರಾರಂಭ ಆಗಬೇಕು? ಕಲಿಯುಗಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅವ್ರವ್ರಿಗೆ ಟೈಮ್ ಕೊಡ್ಬೇಕು. ಅವ್ರಿಗೆ ಬೇಕಾದ ಕೆಲಸ ಒಪ್ಪಿಸ್ಬೇಕು ಅವ್ರಿಗೆ. ಹೀಗಾಗಿ ಪರಮಾತ್ಮ ತನ್ನ ಮಕ್ಕಳು ಉಳಿದ್ರೆ, ತನ್ನ ಮೊಮ್ಮಕ್ಕಳು ಉಳಿದ್ರೆ, ತನ್ನ ಬಂಧುಗಳು ಉಳಿದ್ರೆ ಜಗತ್ತಲ್ಲಿ ಅಧರ್ಮ ಬರಲಿಕ್ಕೆ ಸಾಧ್ಯ ಇಲ್ಲ, ಕಲಿಯುಗ ಪ್ರಾರಂಭ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದೇ ಸಲುವಾಗಿ ಕಲಿಯುಗವನ್ನು ಪ್ರಾರಂಭ ಮಾಡೋದಕ್ಕೋಸ್ಕರ ಪರಮಾತ್ಮನ ಸತ್ಯ ಸಂಕಲ್ಪ, ನಾನು ಕೆಲವು ಸಲ ಸತ್ವಗುಣಕ್ಕೆ ಉತ್ಸಾಹವನ್ನು ಕೊಡ್ತೇನೆ, ಕೆಲವು ಸಲ ರಜೋಗುಣವನ್ನು ಕೊಡ್ತೇನೆ, ಕೆಲವು ಸಲ ತಮೋಗುಣವನ್ನು ಕೊಡ್ತೇನೆ. ಪಾಂಡವರ ದಿಗ್ವಿಜಯ ಸತ್ವಗುಣದ ಉನ್ನಾಹ, ಆನಂತರ ಪಾಂಡವರು ಮಾಡಿರ್ತಕ್ಕಂತಹ ರಾಸೂಯಾಗ ಇತ್ಯಾದಿಗಳಲ್ಲೂ ಕೂಡ ರಜೋಗುಣದ ಉನ್ನಾಹ, ದುರ್ಯೋಧನಾದಿಗಳು ಗೆದ್ದು ಪಾಂಡವರು ವನವಾಸಕ್ಕೆ ಹೋದರು, ತಮೋಗುಣದ ಉನ್ನಾಹ, ಮತ್ತೆ ತಮೋಗುಣವನ್ನು ನಾಶಪಡಿಸಿ ಪಾಂಡವರಿಗೆ ಜಯ, ಮತ್ತೆ ಸತ್ವಗುಣದ ಉನ್ನಾಹ. ಪರಮಾತ್ಮ 3 ಗುಣಗಳ ರೀತಿಯಾಗಿರ್ತಕ್ಕಂತಹ ಕಾಲಕ್ರಮವನ್ನು ಕಾಲಖಂಡವನ್ನು ನಿರ್ಮಾಣ ಮಾಡ್ತಾನೆ. ಯಾಕೆ? ಸತ್ವಗುಣದ ಉನ್ನಾಹ ಆದಾಗ ಮುಕ್ತಿಯೋಗ್ಯರ ಸಾಧನ ಆಗ್ತದೆ, ರಜೋಗುಣದ ಉನ್ನಾಹ ಆದಾಗ ನಿತ್ಯ ಸಂಸಾರಿಗಳ ವ್ಯವಹಾರ ನಡೀತದೆ, ತಮೋಗುಣದ ಉನ್ನಾಹ ಆದಾಗ ಅನ್ನತಮಸ್ಸೆ ಹೋಗ್ತಕ್ಕಂಥವ್ರು ತಮ್ಮ ಸಾಧನೆ ಮಾಡ್ತಾರೆ. ಅವರೆಲ್ಲರೂ ಅವಕಾಶ ಮಾಡಿಕೊಡ್ತಾನೆ ಪರಮಾತ್ಮ. ನೀನು ಮೋಕ್ಷಕ್ಕೆ ಹೋಗೋನು, ನೀನು ಅನಿತ್ಯ ಸಂಸಾರಿ, ನೀನು ಇದು ಅಂತ ತಿಳ್ಕೊಂಡು ಅವ್ರಿಗೇನು ಪಾರ್ಟ್ ಕೊಡಲಿಲ್ಲ. ಅವರು ಜೀವರು ಮೊದಲಿನಿಂದಲೂ ಇದ್ದಾರೆ, ಅನಾದಿ ಕಾಲದಿಂದಲೂ ತಮ್ಮ ಹಣ್ಣಿ ಮೇಲೆ ಪಟ್ಟಿ ಹಚ್ಕೊಂಡಾರ. ನಾನು ಮುಕ್ತಿಯೋಗ್ಯ, ನಾನು ನಿತ್ಯ ಸಂಸಾರಿ, ನಾನು ತಮೋಯೋಗ್ಯ. ಆ ಯೋಗ್ಯತೆಯನ್ನು ಪರಮಾತ್ಮ ಕೊಟ್ಟಿಲ್ಲ. ಯುದ್ಧ ಯೋಗ್ಯತೆಯನ್ನು ನಾನು ಚೇಂಜ್ ಮಾಡೋದಿಲ್ಲ. ಆ ಯೋಗ್ಯತೆಯ ಗೋಲ್ ಮುಟ್ಟಲಿಕ್ಕೆ ನಾನು ಹೆಲ್ಪ್ ಮಾಡ್ತೇನೆ ಅಷ್ಟೇ. ಅವರವರು ತಮ್ಮ ಉದ್ದೇಶವನ್ನು ಪೂರ್ತಿಪಡಿಸೋಕ್ಕೋಸ್ಕರ ಬೇಕಾದ ಸೃಷ್ಟಿಯನ್ನು ಮಾಡಿ ಅನುಕೂಲ ಮಾಡಿಕೊಡ್ತೀನಿ ನಾನು. ಆದರೆ ಅವ್ರ ಯೋಗ್ಯತೆಗೆ ನನಗೆ ಹೆಚ್ಚಾಗಿಲ್ಲ. ಅಧ್ಯಾಪಕನಿಗೆ ಎಲ್ಲರಿಗೂ ಪಾಸ್ ಮಾಡುವ ಅಧಿಕಾರ ಇರ್ತದೆ. ಹಾಗೆ ನಿಯಮ ಪ್ರಕಾರ ಕೊಟ್ಟ ಅಧಿಕಾರ ಅಲ್ಲ. ಬೇಕಾದ್ರೆ ಮಾಡ್ಬೋದು, ತನಗೆ ಬೇಕಾದ ವಿದ್ಯಾರ್ಥಿನ ಪಾಸ್ ಮಾಡ್ಬೋದು. ಅಧ್ಯಾಪಕರು ಎಲ್ಲರನ್ನೂ ಪ್ರೀತಿಸ್ತಾನೆ, ಎಲ್ಲರಿಗೂ ಸಮಾನ ಪಾಠ ಹೇಳ್ತಾನೆ. ಆನಂತರ ಅವ್ರು ಪೇಪರ್ ಹೆಂಗೆ ಬರೀತಾರೆ ಮಾರ್ಕ್ಸ್ ಕೊಡ್ತಾನೆ. ಕೆಲವರು ಡಿಸ್ಟಿಂಕ್ಷನ್ನು, ಕೆಲವರು ಸೆಕೆಂಡ್ ಕ್ಲಾಸು, ಫಸ್ಟ್ ಕ್ಲಾಸು, ಕೆಲವರು ಫೇಲ್. ತನ್ನ ವಿದ್ಯಾರ್ಥಿಗಳನ್ನೇ ತಾನು ಫೇಲ್ ಮಾಡ್ತಾನೆ. ಯಾಕೆ? ಬರೆದಿಲ್ಲ. ಅಲ್ಲಿ ಪಾರ್ಶಿಯಾಲಿಟಿ ಮಾಡೋದಿಲ್ಲ. ಅಂತ ಒಂದು ಆದರ್ಶ ಅಧ್ಯಾಪಕ ಶ್ರೀಕೃಷ್ಣ. ಆಯ್ತು, ಕಲಿಯುಗ ಬಂತು. ಮುಂದೇನು? ಯಾವಾಗಲೂ ಒಬ್ಬ ಕ್ರಾಂತಿಕಾರಿಯಾದ ವ್ಯಕ್ತಿ, ಒಂದು ಹೊಸ ಸಿದ್ಧಾಂತವನ್ನು ಜಗತ್ತಿನಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಕ್ತಿ ತಾನೊಬ್ಬನೇ ತಯಾರಾಗೋದಿಲ್ಲ. ತನ್ನ ನಂತರ ಸೆಕೆಂಡ್ ಲೇಯರ್, ಥರ್ಡ್ ಲೇಯರ್ ಇವುಗಳನ್ನು ತಯಾರು ಮಾಡ್ತಾನೆ. ತಾನು ಹೋದ ಮೇಲೆಯೂ ಕೂಡ ಈ ತನ್ನ ಈ ಧರ್ಮ ಮತ್ತೆ ಇದು ಇದೆ, ಸನ್ಮಾರ್ಗ ಅಂತಿದೆ, ಜಗತ್ತಿನಲ್ಲಿ ನಡಿಬೇಕು. ಆದ್ದರಿಂದಾಗಿ ಕಲಿಯುಗ ಮುಗಿದ ನಂತರ
ತ್ರೇತ ಮತ್ತೆ ಕೃತಯುಗ ಚಾಲು ಆಗಬೇಕಾಗಿತ್ತು ಅಂತಂದ್ರೆ ಕಲಿಯುಗದ ನಂತರ ಬಂದ ಜೀವರಿಗೆ ಸರಿಯಾದ ಮಾರ್ಗದರ್ಶನ ಮಾಡಲಿಕ್ಕೆ ತತ್ವಜ್ಞಾನ ಕೊಡೋದಕ್ಕೋಸ್ಕರ ವ್ಯಕ್ತಿಗಳು ಬೇಕು. ಅಂತ ವ್ಯಕ್ತಿಗಳನ್ನು ಪರಮಾತ್ಮ ಕಳಿಸ್ಕೊಡ್ತಾನೆ. ಅವರಲ್ಲಿ ಉದ್ಧವ ಒಬ್ಬ. ಕೃಷ್ಣ ಉದ್ಧವನ್ ಕರೆದ. ಉದ್ಧವ, ನಾನು ಹೇಳ್ದಂಗೆ ಕೇಳಬೇಕು. ಉದ್ಧವ ಹೇಳ್ದ, ಆಗ್ಲಿ ಕೇಳ್ತೀನಿ ಅಂತ. ನಿನ್ನ ಮಾತು ಕೇಳ್ತೇನೆ. ಈಗ ಸದ್ಯಕ್ಕೆ ಮಹಾಬದ್ರಿಗೆ ಹೋಗು. ಅಲ್ಲೇ ಇರು. ಕಲಿಯುಗ ಮುಗಿದ ಮೇಲೆ ಮತ್ತು ಭೂಮಿಗೆ ಬಂದು ಕೃತಯುಗಕ್ಕೆ ಬೇಕಾಗಿರ್ತಕ್ಕಂಥ ಏನು ತತ್ವಜ್ಞಾನ ಅಂತಿಕೊಂಡಂತೇನಿದೆ ಅದನ್ನು ಕೊಡ್ತಕ್ಕಂಥ ಕರ್ತವ್ಯ ನೀನು ನಿರ್ವಹಿಸ್ಬೇಕು. ಆಗಲಿ ಕೃಷ್ಣ ಅಂತಂದ. ಹೊರಡಂತಂದ. ನೀನು ಹೊರಡು. ಕೃಷ್ಣಂದ, ನಿನಗೆ ಹೋಗು ಅಂತಿಕೊಂಡಂತ ಲೆಕ್ಕತ್ತೀನಿ, ನೀನು ನನಗೆ ಹೊರಡು ಅಂತಿಕೊಂಡಂತ ಲೆಕ್ಕತ್ತೀನಿ. ಏನು ಮಾತಿದೆ? ನಿನ್ನ ಮಾತನ್ನ ಏನಂತ ತಿಳ್ಕೊಳ್ಬೇಕು. ಹೌದು ಕೃಷ್ಣ, ನಿನಗಿಂತ 7 ವರ್ಷ ದೊಡ್ಡವ ನಾನು. ನೀನು ಅವತಾರ ತಗೊಂಡದಿಂದ ಅಂದರೆ ವಸುದೇವ ಯಾವಾಗ ಬಂದು ನಿನ್ನನ್ನು ಗೋಕುಲದಲ್ಲಿ ಇಟ್ನು ಅವತ್ತಿನ ದಿವಸದಿಂದ ನಿನ್ನ ಸೇವೆಯನ್ನು ಮಾಡ್ತಾ ನಿನ್ನನ್ನು ಬಿಟ್ಟು ನಾನಿಲ್ಲ. ನೀನು ಎಲ್ಲಿದ್ದೀ ನಿನ್ನ ಜೊತೆಗೆ ನಾನಿದ್ದೇನೆ. ಉದ್ಧವ ಕೃಷ್ಣ ಬಿಟ್ಟಿರಂಗಿಲ್ಲ. ಅಷ್ಟೇ ಇಲ್ಲ ಕೃಷ್ಣ, ಮಂದಿ ಹೇಳ್ತಾರಪ್ಪ, ಜನ ಹೇಳ್ತಾರೆ, ಉದ್ಧವ ಕೃಷ್ಣ ಹಂಗೆ ಕಾಣಿಸ್ತಾನೆ ಅಂತೇಳಿ. ಅವರಿಬ್ಬರು ಜೋಡಿ ಇದ್ರೆ ಯಾರು ಕೃಷ್ಣ ಯಾರು ಉದ್ಧವನ್ ಗುರುತಿಸೋದು ಕಠಿಣ ಆಗ್ತಿತ್ತು. ಹಾಗೆ ಕೃಷ್ಣನಂತೆ ಕಾಣತಕ್ಕಂಥ ಉದ್ಧವ ಅಂತೇಳಿ ವರ್ಣನೆ ಬರ್ತದೆ ಬ್ರಹ್ಮವಿವರ್ತ ಪುರಾಣದಲ್ಲಿ. ನೀ ನಡಿ, ನಿನ್ನ ಜೊತೆಗೆ ನಾ ಬರ್ತೀನಿ. ನೀ ಇಲ್ಲೇ ಇರ್ತೀನಿ, ನಾನು ಇಲ್ಲೇ ಇರ್ತೀನಿ. ಇಲ್ಲೋ ಕೃತ್ಯೋಕ್ತಿ ಅನುಕೂಲ ಮಾಡಿ ಎಲ್ಲ ಆಮೇಲೆ ಮಾಡ್ತೀನಿ, ಮಾಡ್ತೀನಿ. ಆದರೆ ನೀ ನನ್ನ ಜೊತೆಗೆ ಬರಬೇಕು. ನಿನ್ನ ಬಿಟ್ಟು ನಾ ಎಲ್ಲೂ ಹೋಗಂಗಿಲ್ಲ. ನಿನ್ನ ಮುಂದೆ ಹರತಾಳ ಕೊಡ್ತೇನೆ. ಭಕ್ತರ ಹಠಕ್ಕೆ ಪರಮಾತ್ಮ ಅನುಕೂಲ ಮಾಡಿಕೊಡ್ತಾನೆ. ಮಣೆಯಂಗಿಲ್ಲ, ಅನುಕೂಲ ಮಾಡಿಕೊಡ್ತಾನೆ. ಪುರಂದರದಾಸರು ದಿನಾಲು ಯಂತ್ರೋದ್ಧಾರ ಪ್ರಾಣದೇವ ಪೂಜೆ ಮಾಡ್ತಿದ್ರು. ಒಂದ್ಸಲ ಎಲ್ಲೋ ಹೋಗ್ಬೇಕಾಗಿತ್ತು. ತಮಗೆ ಹಿರಿಯ ಮಕ್ಕಳನ್ನೆಲ್ಲೋ ಕಳಿಸಿದ್ರು. ತಮಗೂ ಹೋಗೋ ಪ್ರಸಂಗ ಬಂತು. ಅವತ್ತು ಮಧ್ವಪತಿ ಅಂತ ಸಣ್ಣ ಹುಡುಗ, 7 ವರ್ಷದ ಹುಡುಗ, ಅವ್ರ ಮಗ ಉಪನಯನ ಮಾಡಿದ್ರು. ಹೋಗಪ್ಪ ಇವತ್ತು ಪೂಜೆ ಮಾಡುವ ಅಂತೇಳಿ ಹೆಂಡತಿಗೆ ಹೇಳಿದ್ರು. ಮಧುಪತಿ ಕಡೆಯಿಂದ ಯಂತ್ರೋದ್ಧಾರ ಪ್ರಾಣದೇವ ಪೂಜೆ ಮಾಡಿಸು ಅಂತೇಳಿ ಪುರಂದರದಾಸರು ತಮ್ಮ ಪ್ರವಾಸಕ್ಕೆ ಹೊರಟರು. ಹೀಗೆ ಸ್ನಾನ ಮಾಡ್ಕೊ, ಹೋಗಪ್ಪ ಪೂಜೆ ಮಾಡ್ಕೊಂಡ್ ಬಾ. ಅಮ್ಮ ಪೂಜೆ ಅಂದ್ರೆ ಏನು ನೋಡು, ಹೋಗಬೇಕು. ಆನಂತರ ದೇವರಿಗೆ ನಿರ್ಮಾಲ್ಯ ಅಭಿಷೇಕ ಮಾಡಬೇಕು. ಆಮೇಲೆ ಕಲಶ ಪೂಜೆ ಮಾಡಬೇಕು. ಆಮೇಲೆ ಅದರಿಂದ ಅಭಿಷೇಕ ಮಾಡಬೇಕು, ಒರೆಸ್ಬೇಕು, ಗಂಧ ಅಕ್ಷಂತಿ ಅಲ್ಲಿ ಆಭರಣಗಳನ್ನೆಲ್ಲ ಹಾಕಬೇಕು, ದೀಪ ಹಚ್ಚಬೇಕು, ಭಗವಂತನ ನೈವೇದ್ಯ ತೋರಿಸ್ಬೇಕು. ನೈವೇದ್ಯ ತೋರಿಸು ಅಂದರೆ ಏನು ಅಲ್ಲೋ ಗೊತ್ತಾಗಲ್ಲ ನನಗೆ. ಆವಾಹನ ಅಂತಂದ್ರೆ ಬಾ ಅಂತ ಕರಿಬೇಕು. ಬಂದಮೇಲೆ ಕೂಡ್ಲಿಕ್ಕೆ ಜಾಗ ಕೊಡಬೇಕಲ್ಲ, ಆಸನ ಅಂತ ತರಬೇಕು. ಕಾಲು ತೊಳ್ಕೊಳ್ಳಿ ನೀರು ಕೊಡಬೇಕು, ಪಾದ್ಯ, ಕೈ ತೊಳ್ಕೊಳ್ಳಿಕ್ಕೆ ನೀರು, ಅರ್ಘ್ಯ. ಪಾಪ ದಡದ್ ಬಂದಿರ್ತಾರೆ, ಅದಕ್ಕೋಸ್ಕರ ಪಾನಕ ಕೊಡಬೇಕು. ಚಹಾ ಅಲ್ಲ, ಪಾನಕ ಕೊಡಬೇಕು. ಅವಾಗೇನು ಚಹಾ ಬಂದಿತ್ತೋ ಇಲ್ಲೋ ಗೊತ್ತಿಲ್ಲ. ಅದೇ ಮಧುಪರ್ಕ. ಆ ನಂತರ ಕುಡಿಯೋಕ್ಕೆ ನೀರು ಕೊಡಬೇಕು, ಆಚಮನೀಯ.
ಆ ನಂತರ ಸ್ನಾನಕ್ಕೆ ಅನುಕೂಲ ಮಾಡಿಕೊಡ್ಬೇಕು, ಆ ನಂತರ ಬಟ್ಟೆ ಕೊಡಬೇಕು, ಆಮೇಲೆ ಅವ್ರಿಗೆ ಊಟಕ್ಕೆ ಹಾಕಬೇಕು. ಹನುಮಂತನಿಗೆ ಊಟ ಅಂತವನೇ ನೈವೇದ್ಯ, ಆಮೇಲೆ ಮಂಗಳಾರತಿ ಎಲ್ಲ ಹೇಳಿ ಕಳಿಸಿದ್ರು. ಅವ ಎಲ್ಲ ಮಾಡಿದ, ಮಾಡಿ ನೈವೇದ್ಯವ್ರ ಮುಂದೆ ಇಟ್ಟು ತಿನ್ನು ಅಂತ ಹೇಳಿದ. ತಿನ್ನು, ಎಷ್ಟಾದರೂ ಬಾಯಿನೇ ತೆಗಿಲಿಲ್ಲ ಹನುಮಂತ. ಪಾಪ ಇವನಿಗೇನು ಗೊತ್ತು, ನೈವೇದ್ಯ ದೇವ್ರು ಕೃಷ್ಣಾರ್ಪಣ ಮನೆ ತೊಗೊಂಬರ್ಬೇಕಂತ. ನಮ್ಮವು ಕಳಿಸಾಳ ನನಗೆ, ನೀನು ತಿನ್ನಲಿಲ್ಲ ಅಂತ ನೋಡು, ತಿನ್ನು ತಿನ್ನು ಲಗನ್ ತಿನ್ನು, ಬಾಯಿ ತೆಗಿಯೋ. ಹನುಮಪ್ಪ ಬಾಯಿನೇ ಬಿಡಲಿಲ್ಲ. ನೋಡು, ನನಗೆ ಅಪಮಾನ ಮಾಡಬೇಡ. ನಮ್ಮಮ್ಮ ನನ್ನ ಮೇಲೆ ವಿಶ್ವಾಸ ಇಟ್ಟು ಕಳಿಸಾಳ, ನಮ್ಮಪ್ಪ ನನ್ನ ಮೇಲೆ ವಿಶ್ವಾಸ ಇಟ್ಟಾನೆ. ನೀವು ಊಟ ಮಾಡಲಿಲ್ಲ ಅಂದ್ರೆ ನೈವೇದ್ಯ ಆಗಂಗಿಲ್ಲ. ಇಲ್ಲ, ನೀನು ಇಲ್ಲೇ ನನ್ನ ತಲೆ ಹೊಡ್ಕೋತೀನಿ ನೋಡು, ಅವನು ನಿನ್ನ ಪಾದ ಮೇಲೆ ಗಟ್ಟೇಸಿ ಅಂತ ತಲೆ ಹೊಡ್ಕೋತೀನಿ ಅಂದಾಕ ಹನುಮಪ್ಪ ಬಾಯಿ ತೆಗೆದ. ಯಂತ್ರೋದ್ಧಾರ ಪ್ರಾಣದೇವರು ಜೀವಂತರಾಗಿ ತಿನ್ನಸಪ್ಪ ಅಂತಿಕೊಂಡು ಅಂತೇಳಿ ಒಂದೊಂದು ತುತ್ತು ಕೊಟ್ಟರೆ ತಿಂದು ಆಚರಣೆ ಮಾಡಿ ಆರ್ತಿ ಒಂದು ಹೋಗ್ಬಾರಪ್ಪ ಅಂತಿಕೊಂಡು ಅಂತೇಳಿ ಕಳಿಸ್ಕೊಟ್ಟು. ಇವತ್ತು ತಾಟ್ ಖಾಲಿ ಊಟ ಮಾಡಿ ಮುಸುರಿ ತಾಟ್ ತೊಗೊಂಡ್ಬಂದು ಮನೆಗೆ. ಹೊರಮ್ ಕೇಳಿದ, ಎಲ್ಲೋ ನೈವೇದ್ಯ? ಹನುಮಪ್ಪ ತಿಂದ. ಸುಳ್ಳು ಹೇಳ್ತೇನೆ, ಹಸಿವೆ ಆಗಿದ್ರೆ ನನಗೆ ಹೇಳ್ಬೇಕಾಗಿತ್ತಲ್ಲ, ದೇವ್ರ ನೈವೇದ್ಯ ನಮಗೊಂಚೂರು ಉಳಿಸ್ಬೇಕಾಗಿತ್ತು, ಎಲ್ಲ ನಿನ್ನೆ ತಿನ್ಬೇಕು. ಇಲ್ಲ ಅಮ್ಮ, ನಾ ತಿಂದಿಲ್ಲ. ಹಾಗೆ ಸತ್ಯ ಹೇಳ್ತೇನೆ ಅಂತ ಬಂದ್ಮೇಲೆ ಪುರಂದರದಾಸರು ಹೇಳಿದ್ಲು. ಪುರಂದರದಾಸರಂದು ನಮ್ಮ ತೋರತ್ ನಡಿ ಅಂತ ತಿಳ್ಕೊಂಡಂತೆ. ಅವತ್ತು ಕೃಷ್ಣ ಅರ್ಧ ತಾಸಾಯ್ತು ಬಾಯಿನ ತೆಗಿಲ್ಲ. ದೂರ ನಿಂತು ಪುರಂದರದಾಸರು ನೋಡ್ಲಿಕ್ಕತ್ತಾರ. ಹನುಮಪ್ಪ, ಅವತ್ತು ಊಟ ಮಾಡಿ ಇವತ್ತು ನಂಗೆ ಅಪಮಾನ ಮಾಡ್ತಿ. ನಮ್ಮ ಅಪ್ಪನ ಮುಂದೆ ನಂಗೆ ಸುಳ್ಳು ಅಂತ ಅಂತೇನು? ನನ್ನ ಅಪಮಾನ ಮಾಡಬೇಡ, ಇಲ್ಲ ತಲೆ ಹೊಡ್ಕೊಂಡು ಪ್ರಾಣ ಕೊಡ್ತೀನಿ ನೋಡಿ ನಿಂಗೆ ಅಂತ ಅವತ್ತು ಹನುಮಂತೇವ್ರ ಬಾಯಿ ತೆಗೆದು. ಭಕ್ತರ ಆಗ್ರಹಕ್ಕೆ ಪರಮಾತ್ಮ ಮಣಿದಂತೆ ತೋರಿಸ್ತಾನೆ. ಅದಕ್ಕೆ ಅವನಿಗೆ ಹೇಳ್ದ, ನಿನ್ನ ಜೊತೆಗೆ ಬರ್ತೇನೆ, ನಾನು ಬೇರೆ ರೂಪದಿಂದ ಬರ್ತೇನೆ. ಏನಪ್ಪ ನೀನು ಬೇರೆ ರೂಪ? ನಿನಗೆ ಸಂಪೂರ್ಣ ಭಾಗವತವನ್ನು ಉಪದೇಶ ಮಾಡ್ತೇನೆ. ಭಾಗವತ ಅಂತ ತಿಳ್ಕೊಂಡಂತಂದ್ರೆ ಉದ್ಧವ ನನ್ನ ಪ್ರತಿಮೆ. ಅದು ಹೇಗೆ ಚಿತ್ರದಲ್ಲಿದ್ದ ಪ್ರತಿಮೆಯೋ ಅಥವಾ ಕಂಚಿನ ಪ್ರತಿಮೆಯೋ, ಕಲ್ಲಿನ ಪ್ರತಿಮೆಯೋ, ಕಟ್ಟಿಗೆಯ ಪ್ರತಿಮೆಯೋ, ಅದರಂತೆ ಭಾಗವತದ ಶಬ್ದ ರೂಪವಾಗಿರ್ತಕ್ಕಂಥ ಪ್ರತಿಮೆ. ಒಂದೊಂದು ಶ್ಲೋಕ ಓದ್ತಾ ಹೋದ್ರೆ ಎದುರು ಕೃಷ್ಣ ಕಾಣುತ್ತಾನೆ. ಇಯಂ ಶಬ್ದಮಯಿ ಮೂರ್ತಿ. ಭಾಗವತ ಅಂತ ಅನ್ನೋದು ಶಬ್ದ ರೂಪವಾದ ನನ್ನ ಪ್ರತಿಮೆ. ಆ ಪುಸ್ತಕವನ್ನ ಪೂಜೆ ಮಾಡಬೇಕು, ಷೋಡಶೋಪಚಾರ ಪೂಜೆ ಮಾಡಬೇಕು. ಅಭಿಷೇಕ ಬರೋ ಪ್ರೋಕ್ಷಣೆ ಮಾಡಿ, ಅಭಿಷೇಕ ನೀರು ಸುರಿಬೇಡ ಪುಸ್ತಕದ ಮೇಲೆ, ಪ್ರೋಕ್ಷಣೆ ಮಾಡಬೇಕು. ಮಂಗಳಾರತಿ ಮಾಡ್ಬೇಕು, ನೈವೇದ್ಯ ಇಡ್ಬೇಕು, ಮಂಗಳಾರತಿ ಮಾಡ್ಬೇಕು. ದಿನಕ್ಕೆ ಒಂದಾದ್ರೂ ಶ್ಲೋಕ ಹೇಳ್ಬೇಕು. ಪರಮಾತ್ಮ ಎಷ್ಟು ಕನ್ಸೆಷನ್ ಕೊಡ್ಬೇಕು ಹೇಳಿ ನಿಮಗೆ. ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತೋದ್ಭವಂ ಯಪ್ಪಟೇ ಶೃಣಿಯಾದ್ ನಿತ್ಯಂ. ಒಂದು ಶ್ಲೋಕ, ಅರ್ಧ ಶ್ಲೋಕ, ಕಾಲ ಶ್ಲೋಕ ಆದರೂ ಯಾವನು ಕೇಳ್ತಾನ ಅಥವಾ ಯಾವನು ಪಾರಾಯಣ ಮಾಡ್ತಾನ, ಗೋ ಸಹಸ್ರ ಫಲಂ ಲಭೇತ್. 1,000 ಗೋದಾನ ಮಾಡಿದ ಪುಣ್ಯ ಸಿಗ್ತದಂತೆ. ಒಂದು ಗಾಯತ್ರಿ ಶ್ಲೋಕದ ಆ ಒಂದು ಉಚ್ಚಾರಣೆಯಿಂದ. ಅದರಿಂದಾಗಿ ನಾನು ಭಾಗವತ ರೂಪದಿಂದ ನನ್ನ ಹೃದಯದಲ್ಲಿ ಸನ್ನಿಹಿತನಾಗ್ತೀನಿ ಅಂತ ಹೇಳಿ ಉದ್ಧವನಿಗೆ ಪರಮಾತ್ಮ ಭಾಗವತವನ್ನು ಉಪದೇಶ ಮಾಡಿದ. ಇಂಥ ಒಂದು ವಿಸ್ತಾರವಾಗಿರ್ತಕ್ಕಂತಹ ವಿಚಾರವನ್ನು
ರಾಘವೇಂದ್ರ ಸ್ವಾಮಿಗಳವರು ಒಂದೇ ಲೈನ್ನಲ್ಲಿ ಹೇಳ್ತಾರೆ, ಪ್ರಾಪ್ಯಾಥ ದ್ವಾರಕಾಂ ಸ್ವಾಂ ಸಮವತು ವಿಹರನ್ ಉದ್ಧವ ಯೋಕ್ತ ತತ್ವ. ಉದ್ಧವನಿಗೆ ತತ್ವವನ್ನು ಉಪದೇಶ ಮಾಡಿದ, ಮಾಡಿ ಅವನು ಕಳಿಸಿ ಆನಂತರ ಯದುಕುಲ ಉಪಸಂಹಾರ ಮಾಡಿದ ಕೃಷ್ಣ. ಈ ಶ್ಲೋಕ 27ನೇ ಶ್ಲೋಕ ಈ ರೀತಿಯಾಗಿದೆ. ಪ್ರಾಪ್ತ ಸ್ಥಾನಂ ಯದೂನಾಂ ಪ್ರಿಯ ಸಖಮಕೃತ ವಾಪ್ತ ಕಾಮಂ ಕುಚೇಲಂ ಕುರ್ವನ್ ಕರ್ಮಾಶ್ವಮೇಧಂ ನಿಜ ಭವನಮಯೋ ದರ್ಶಯಿತ್ವಾರ್ಜುನಾಯ ನಿಜ ಭವನಮಥೋ ದರ್ಶಯಿತ್ವಾರ್ಜುನಾಯ ಪುತ್ರಾನ್ ವಿಪ್ರಾಯ ದತ್ವಾ ಸಹಸಹಜಮಸೋ ದಂತವಕ್ತ್ರಂ ನಿಪಾತ್ಯ ಪ್ರಾಪ್ಯಾಥ ದ್ವಾರಕಾಂ ಸ್ವಾಂ ಸಮವತು ವಿಹರನ್ ಉದ್ಧವ ಯೋಕ್ತ ತತ್ವ. ಇಂಥ ಪರಮಾತ್ಮ ತಾನು ಯಾವ ಸಂದೇಶ ಕೊಟ್ಟು ತನ್ನ ಅವತಾರ ಕಾರ್ಯ ಮುಗಿಸ್ತಾನೆ ಅಂತ ಅನ್ನೋದನ್ನು ಕೊನೆಯ ಶ್ಲೋಕ 28ನೇ ಶ್ಲೋಕದಲ್ಲಿ ಹೇಳ್ತಾರೆ. ರಕ್ಷನ್ ಲೋಕಾನ್ ತಾನ್ ನಿಜ ಜನ ವಯಸ ಆನಂದಕಾರಿ ನಿರಸ್ತಾವದ್ಯ ಸೌಖ್ಯೈಕಮೂರ್ತಿ ಸುರದರು ಕುಸುಮೈ ಕೀರ್ಯಮಾಣೋ ಮರೇಂದ್ರೈ ಸಿದ್ಧೈರ್ಗಂಧೈರ್ವೈರ್ ಜಯ ಜಯ ವಚನೈ ಸ್ತೂಯಮಾನೈತ್ರ ಕೃಷ್ಣ ಸ್ತ್ರೀಭಿ ಪುತ್ರೌಶ್ಚ ಪುತ್ರೈ ಸಜೇತು ಭಗವಾನ್ ಸರ್ವಸಂಪತ್ ಸಮೃದ್ಧ. ಬಹಳ ಅದ್ಭುತವಾದ ಉಪಸಂಹಾರದ ಶ್ಲೋಕ. ಒಂದು ಹೊಸ ವಿಷಯವನ್ನು ಕೂಡ ಹೇಳ್ತಾರೆ. ಅದು ಏನಂತ ಅನ್ನೋದನ್ನು ನಾವು ನಾಳಿನ ದಿವಸ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ನಾಳೆ ಕೃಷ್ಣ ಚಾರಿತ್ರ ಮಂಜರಿಯ ಮಂಗಳ. ಹಾಗಾದ್ರೆ ಎಲ್ಲಿ ಬರ್ಬೇಕ್ರಿ ಆಚಾರ್ಯ? ಬೇಡ, ನಿಮ್ಮ ಮನೆಯಲ್ಲಿ ಕೂತೇ ಕೇಳ್ರಿ. ನಿಮ್ಮ ಮನೇಲಿ ಕೃಷ್ಣ ಚಾರಿತ್ರ ಮಂಜರಿ ಪುಸ್ತಕ ಇದ್ರೆ ನಾಳಿನ ದೇವ್ರ ಮುಂದಿಟ್ಟು ಅರ್ಶಿನ ಕುಂಕುಮ ಹೂ ಏರಿಸಿ ಮಂಗಳಾರತಿ ಮಾಡಿ. ಇಲ್ಲ, ಕೃಷ್ಣನ ಫೋಟೋ ಇಟ್ಟು ಮಂಗಳಾರತಿ ಮಾಡಿ. ಕೃಷ್ಣ ಚಾರಿತ್ರ ಮಂಜರಿ ಅಂದರೆ ಸಂಪೂರ್ಣ ಹರಿವಂಶ, ಮಹಾಭಾರತ, ಭಾಗವತದಲ್ಲಿ ಬಂದ ಕೃಷ್ಣನ ಮಹಿಮೆಯನ್ನು ಏಕತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳು ವರ್ಣನೆ ಮಾಡಿದ್ದನ್ನು ಕೇಳಿ ಮೂರು ಪುರಾಣಗಳ 3 ಗ್ರಂಥಗಳನ್ನು ಶ್ರವಣ ಮಾಡಿದ ಪುಣ್ಯ ಸಿಗ್ತದೆ. ಇಷ್ಟು ದಿವಸ ಮಾಡಿದ ಶ್ರವಣವನ್ನು, ಇಷ್ಟು ಮಾಡಿದ ದಿವಸ ನಾನು ಮಾಡಿದ ಈ ಪ್ರವಚನವನ್ನು ನಾವು ಪರಮಾತ್ಮನಿಗೆ ಸಮರ್ಪಿಸೋಣ, ಕೃಷ್ಣಾರ್ಪಣ ಅಂತ ಸಮರ್ಪಿಸೋಣ. ಅದು ಅಕ್ಷಯವಾಗಿ ನಮಗೆ ಪುಣ್ಯವನ್ನು ಕೊಡುತ್ತದೆ ಅನ್ನೋದನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಕ್ಕೆ ಪ್ರಯತ್ನಿಸೋಣ. ಇತ್ಯಾದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿಮಾತ್ರಾರ್ತಿನಾಶನ ರೋಗಾನ್ಮೇನಾಶಯಾಶೇಷಾನ್ ಆಶು ಧನ್ವಂತರೇ ಹರೇ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತ ಕುಕ್ಷಿಗಂ ಯಸ್ತ ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡನಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.